3. ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಒಂದು ಸುಪ್ರಸಿದ್ಧವಾದಂತಹ ಒಂದು ಕೆಥೆಡ್ರಲಲ್ಲಿ ನಾನು ನಿಂತಿದ್ದೇನೆ. ಇದನ್ನು ಸಂತ ಲೂಯಿ ಮಾರಿ ಗ್ರಿಗ್ನಿಯನ್ ದೆ ಮೊಂಟ್ಫೋರ್ಟ್ ಇವರ ಸಮಾಧಿ ಇರುವಂತಹ ಕೆಥೆಡ್ರಲ್. ಈ ಒಂದು ಸ್ಥಳಕ್ಕೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮೊಟ್ಟ ಮೊದಲನೇದಾಗಿ ನೀವು ನನ್ನ ಬಲಗಡೆಯಲ್ಲಿ ನೀವು ಕಾಣಬಹುದು, ಇಲ್ಲಿ ಸಂತ ಲೂಯಿ ಮಾರಿ ಗ್ರಿಗ್ನಿಯನ್ ದೆ ಮೊಂಟ್ಫೋರ್ಟ್ ಇವರ ಅವಶೇಷ, ಅಂದರೆ ದೇಹದ ಒಂದು ಭಾಗವನ್ನು ಇಲ್ಲಿ ಇರಿಸಲಾಗಿದೆ. ಸಂತ ಲೂಯಿ ಮಾರಿ ದಿ ಮೊಂಟ್ಫೋರ್ಟರ ಪ್ರತಿಮೆ, ಆ ಪ್ರತಿಮೆಯ ಕೆಳಗಡೆ ಶಿಲುಬೆ, ತದನಂತರ ಗೋಲ್ಡನ್ ಬಾಕ್ಸಿನಲ್ಲಿ ಕಾಣುವಂಥದ್ದು ಸಂತ ಲೂಯಿ ಮಾರಿ ಗ್ರಿಗ್ನಿಯನ್ ದೆ ಅವರ ಅವಶೇಷ. ಈ ಅವಶೇಷ ಇವರು ಸಂತರಾದ ನಂತರ, ಸಂತ ಪದವಿಯನ್ನು ಪಡೆದ ನಂತರ ಅವರ ದೇಹದ ಅಂಗಾಂಗಗಳನ್ನು ಅವಶೇಷಗಳಾಗಿ ಇಡಲಾಗುತ್ತದೆ. ಆ ಒಂದು ಅವಶೇಷವನ್ನು ಈ ಒಂದು ಕೆಥೆಡ್ರಲ್ನಲ್ಲಿ ಇರಿಸಿದ್ದಾರೆ. ನಾವು ಈ ಅವಶೇಷದ ವಿಶೇಷತೆಯನ್ನು ತಿಳಿಯಬೇಕಾದ್ರೆ, ಈ ಅವಶೇಷ ಯಾರು ದೈವ ಭಕ್ತಿಯಿಂದ ದೇವರಲ್ಲಿ, ಈ ಸಂತರಲ್ಲಿ ಪ್ರಾರ್ಥಿಸುತ್ತಾರೋ ಅವರಿಗೆ ತಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ಇದರ ಸಾಕ್ಷಿ ಸಾಕಷ್ಟು ಸಂತರ ಜೀವನದಲ್ಲಿ ನಡೆಯಿತು. ಅದೇ ರೀತಿ ನನ್ನ ಮತ್ತೊಂದು ಭಾಗವನ್ನು ನಿಮಗೆ ತಿಳಿಸುತ್ತಾ ಇಲ್ಲಿಗೆ ಬರ್ತೇನೆ. ನನ್ನ ಬಲಗಡೆಯಲ್ಲಿ ನೀವು ಕಾಣಬಹುದು ಮಾತೆ ಮರಿಯಮ್ಮನವರ ಪ್ರತಿಮೆ. ಈ ಪ್ರತಿಮೆಯನ್ನು ಎಲ್ಲಿ ಸಂತ ಲೂಯಿ ಮಾರಿ ದಿ ಗ್ರಿಗ್ನಿಯನ್ ದೆ ಮೊಂಟ್ಫೋರ್ಟ್ರು ಸಮಾಧಿ ಮಾಡಲಾಗಿತ್ತೋ ಆ ಒಂದು ಸ್ಥಳದಲ್ಲಿ ಈ ಒಂದು ಪ್ರತಿಮೆಯನ್ನು ಇರಿಸಲಾಗಿತ್ತು. ಆದರೆ ಆ ಪ್ರತಿಮೆಯನ್ನು ಅಲ್ಲಿಂದ ತೆರವುಗೊಳಿಸಿ ಆ ಪ್ರತಿಮೆಯನ್ನು ಈ ಒಂದು ಸ್ಥಳದಲ್ಲಿ ಇರಿಸಿದ್ದಾರೆ. ಕಾರಣ, ಸಂತ ಲೂಯಿ ಮಾರಿ ದಿ ಗ್ರಿಗ್ನಿಯನ್ ದೆ ಮೊಂಟ್ಫೋರ್ಟರು ಮಾತೆ ಮರಿಯಮ್ಮನವರಿಗೆ ಹೆಚ್ಚು ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ರು. ನಮ್ಮ ಭಕ್ತಿ ಪ್ರಾಮಾಣಿಕವಾಗಿರಬೇಕು, ನಮ್ಮ ಭಕ್ತಿ ದೇವರಲ್ಲಿಗೆ ನಮ್ಮನ್ನೇ ಸಮರ್ಪಿಸುವಂತಾಗಿರಬೇಕು ಅಂತ ಹೇಳಿ ಬಯಸುತ್ತಿದ್ದಂತಹ ಸಂತ ಲೂಯಿ ಮಾರಿ ದಿ ಮೊಂಟ್ಫೋರ್ಟರು ಸಾಕಷ್ಟು ಸಮಯ ಮಾತೆ ಮರಿಯಮ್ಮನವರಲ್ಲಿ ಹೆಚ್ಚು ಹೆಚ್ಚು ಪ್ರೀತಿಯನ್ನು ಅವರು ತೋರ್ಪಡಿಸ್ತಾ ಇದ್ರು. ಅದನ್ನು ಜನರಿಗೆ ತಿಳಿಯಪಡಿಸ್ತಾ ಇದ್ರು. ಇದನ್ನು ಈ ದೇವಾಲಯದಲ್ಲಿ ಇರಿಸಿ ಇಲ್ಲಿ ಪ್ರಾರ್ಥಿಸಲಾಗುತ್ತದೆ. ಅಲ್ಲೇ ನೀವು ಮೇಲಿನ 2 ಚಿತ್ರಣಗಳಲ್ಲಿ ನೀವು ಕಾಣಬಹುದು ಹೇಗೆ ಮೊಟ್ಟ ಮೊದಲನೇದಾಗಿ ಮರಿಯಮ್ಮನವರಿಗೆ ದೇವದೂತನು ಕಾಣಿಸಿಕೊಂಡದ್ದನ್ನು, ತದನಂತರ ಮರಿಯಮ್ಮನವರು ಸಂತ ಡೊಮಿನಿಕರಿಗೆ ಜಪಸರವನ್ನು ಕೊಡುವಂತಹ ಒಂದು ಚಿತ್ರಣವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಸಂತ ಡೊಮಿನಿಕರು ಮರಿಯಮ್ಮನವರಿಂದ ಈ ಒಂದು ಜಪಸರವನ್ನು ಸ್ವೀಕರಿಸಿದರು ಎಂಬುದಾಗಿ ಹೇಳಲಾಗ್ತದೆ. ಈ ಬಲಿಪೀಠದ ಮುಂಭಾಗಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನೀವು ಬಲಿಪೀಠದ ಮೇಲ್ಭಾಗದಲ್ಲಿ ನೀವು ಗಾಜಿನ ಈ ಚಿತ್ರಣವನ್ನು ನೀವು ಗಮನಿಸಬಹುದು. ಕಲಾಕಾರ ಎಷ್ಟು ಸಂತ ಲೂಯಿ ಮಾರಿ ಗ್ರಿಗ್ನಿಯನ್ ದಿ ಮೊಂಟ್ಫೋರ್ಟರ ಅವರ ವಿಶೇಷವಾದಂತಹ ಆಧ್ಯಾತ್ಮಿಕತೆಯ ಬಗ್ಗೆ ತಿಳಿಯಪಡಿಸ್ತಾರೆ. ಅವರ ಆಧ್ಯಾತ್ಮಿಕತೆ ಹೇಗೆ ಅವರು ಯೇಸುವನ್ನು, ಮಾತೆ ಮರಿಯಮ್ಮನವರನ್ನು ತಮ್ಮ ಜೀವನದಲ್ಲಿ ಸ್ವೀಕರಿಸಿದರು ಎಂಬುದನ್ನು ಈ ಗಾಜಿನ ಹಚ್ಚೆಗಳ ಮುಖಾಂತರ ನಮಗೆ ಪ್ರತಿಬಿಂಬಿಸಲಾಗಿದೆ. ಅದೇ ರೀತಿ ಇಲ್ಲಿರುವಂತಹ ಆ ಶಿಲುಬೆ, ಹೇಗೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಡಿದರೋ ಆ ಶಿಲುಬೆ ನಮಗೆ ಎಲ್ಲರಿಗೂ ಕೂಡ ಜ್ಞಾಪಕಾರ್ಥವಾಗಿರಬೇಕು ಎಂಬುದನ್ನು ತಿಳಿಯಪಡಿಸುತ್ತಾ ಸಂತ ಲೂಯಿ ಮಾರಿ ದಿ ಗ್ರಿಗ್ನಿಯನ್ ದಿ ಮೊಂಟ್ಫೋರ್ಟರು ಪ್ರಬೋಧಿಸಿದರು. ಈ ಭವ್ಯವಾದಂತಹ ಈ ಕೆಥೆಡ್ರಲ್ನಲ್ಲಿ ಸಂತ ಲೂಯಿ ಮಾರಿ ಗ್ರಿಗ್ನಿಯನ್ ದೆ ಮೊಂಟ್ಫೋರ್ಟ್ ಇವರ ಪಾರ್ಥಿವ ಶರೀರವನ್ನು, ಹಾಗೆ ಲೂಯಿ ಮಾರಿ ದ್ವಿತೀಯ ಇವರ ಶರೀರವನ್ನು ಇರಿಸಲಾಗಿದೆ. ನಾನು ಈಗ ನಿಮ್ಮನ್ನು ವಿಶೇಷವಾಗಿ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೇನೆ. ಇಲ್ಲಿ ನೋಡ್ಬೋದು ತುಂಬ ಸೊಗಸಾದಂತಹ ಈ ಚಿತ್ರಣವನ್ನು. ಈ ಚಿತ್ರಣದಲ್ಲಿ ಪ್ರತಿ ಸಾರಿ ನಮಗೆ ಆಧ್ಯಾತ್ಮಿಕತೆಯ ಬಗ್ಗೆ
ತಿಳಿಯಪಡಿಸುತ್ತೆ. ಪ್ರತಿಯೊಂದು ಚಿತ್ರವೂ ಕೂಡ ಅದಕ್ಕೆ ಆದಂತಹ ಅರ್ಥ ಇದೆ, ಅದಕ್ಕೆ ಆದಂತಹ ಒಂದು ಆಧ್ಯಾತ್ಮಿಕತೆ ಇದೆ. ಆದ್ದರಿಂದ ಈ ಚಿತ್ರಣಗಳು ವಿಜೃಂಭಿಸ್ತಾ ಇದ್ದಾವೆ. ಕತ್ತಲಾದಂತಹ ಈ ಒಂದು ಆಕೃತಿಯಲ್ಲಿ ದೇವಾಲಯದಲ್ಲಿ ಇಷ್ಟೊಂದು ಸೊಗಸಾಗಿ ಮೂಡಿಬಂದಂತಹ ಈ ಒಂದು ಗಾಜಿನ ಪರದೆಗಳಲ್ಲಿ ನಮಗೆ ಮೌಂಟ್ಫೋರ್ಟ್ ಅವರ ಆಧ್ಯಾತ್ಮಿಕತೆ ತಿಳಿಯಪಡಿಸುತ್ತೆ. ಯಾವಾಗಲೂ ಮೌಂಟ್ಫೋರ್ಟ್ ರವರು ಹೇಳ್ತಾ ಇದ್ರು, ನಾವು ಮಾತೆಯ ಮುಖಾಂತರ ದೇವರಲ್ಲಿಗೆ ಹೋಗಬೇಕು, ಮಾತೆಯ ಮುಖಾಂತರ ಯೇಸುವಲ್ಲಿಗೆ ಹೋಗಬೇಕು ಎಂಬುದಾಗಿ. ಆಕೆ ನಮ್ಮನ್ನು ಸುಭದ್ರವಾಗಿ ಸುರಕ್ಷಿತವಾಗಿ ಆಕೆ ನಮ್ಮನ್ನು ಕೊಂಡೊಯ್ಯಬಲ್ಲರು ಎಂಬಂತಹ ದೃಢ ವಿಶ್ವಾಸ ಸಂತ ಲೂಯಿ ಮರಿ ದಿ ಗ್ರಿನಿಯನ್ ದಿ ಮೌಂಟ್ಫೋರ್ಟರಲ್ಲಿ ಇತ್ತು. ಅದೇ ವಿಶ್ವಾಸವನ್ನು ನಮಗೆಲ್ಲರೂ ಕೂಡ ಪ್ರಕಟಪಡಿಸ್ತಾರೆ. ನಾವೆಲ್ಲರೂ ಕೂಡ ಇಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ಎಲ್ಲೆಲ್ಲಿ ನಾವು ಗಾಜಿನ ಈ ಪರದೆಗಳನ್ನು ನೋಡ್ತೇವೋ ಅಲ್ಲಲ್ಲಿ ಮರಿಯಮ್ಮನವರ ಒಂದೊಂದು ವಿಷಯವನ್ನು ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಮಾತೆ ಮರಿಯಮ್ಮನವರು ನಮ್ಮೆಲ್ಲರ ತಾಯಿ, ಮಾತೆ ಮರಿಯಮ್ಮನವರು ನಮ್ಮನ್ನು ಪೋಷಿಸುವಂಥವರು, ನಮ್ಮನ್ನು ಕಾಪಾಡುವಂಥವರು. ಆಕೆಯ ಮಾರ್ಗ ಸುಲಭವಾದಂತಹ ಮಾರ್ಗ ಎಂಬುದಾಗಿ ತಿಳಿಯಪಡಿಸ್ತಾರೆ. ಅದೇ ರೀತಿ ನಾವು ಮುಂದೆ ಸಾಗ್ತಾ ಬಂದರೆ, ವಿಶೇಷವಾಗಿ ನನ್ನ ಎಡಗಡೆಯಲ್ಲಿ ಈ ಸ್ಥಳದಲ್ಲಿ ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೌಂಟ್ಫೋರ್ಟ್ ಇವರ ಸಮಾಧಿ ಇದೆ. ಇದೊಂದು ಪವಿತ್ರವಾದಂತಹ ಒಂದು ಸ್ಥಳ. ಈ ಒಂದು ಸ್ಥಳದಲ್ಲಿ ಮಾತೆ ಮರಿಯಮ್ಮನವರ ಒಂದು ಪ್ರತಿಮೆಯನ್ನು ಇರಿಸಲಾಗಿತ್ತು. ಅದಾದ ನಂತರ ಮಾತೆ ಮರಿಯಮ್ಮನವರ ಪ್ರತಿಮೆಯನ್ನು ಇಲ್ಲಿಂದ ತೆರವುಗೊಳಿಸಿ ಮತ್ತೊಂದು ಸ್ಥಳಕ್ಕೆ ಕಳುಹಿಸಿ ಇಲ್ಲಿ ವಿಶೇಷವಾಗಿ ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೌಂಟ್ಫೋರ್ಟರ ಸಮಾಧಿ ಇದೆ. ನೀವಿಲ್ಲಿ ಕಾಣಬಹುದು ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೌಂಟ್ಫೋರ್ಟರ ಒಂದು ಸಮಾಧಿಯ ಕಲ್ಲು ಇಲ್ಲಿ ಸಂತ ಲೂಯಿ ಮರಿ ದಿ ಮೌಂಟ್ಫೋರ್ಟರನ್ನ ಹಾಕಲಾಗಿದೆ. ಅದೇ ರೀತಿ ನನ್ನ ಎಡಭಾಗದಲ್ಲಿ ನೀವು ಕಾಣ್ತೀರಾ ಸಂತ ಲೂಯಿ ಮರಿ ತ್ರಿಷೆ ಇವರ ಸಮಾಧಿ. ಇವೆರಡನ್ನ ಒಗ್ಗೂಡಿಸಿ ಈ ಪೀಠವನ್ನು ನಿರ್ಮಿಸಲಾಯಿತು. ಈ ಪೀಠದಲ್ಲಿ ಇವರ ಅವಶೇಷಗಳು, ಇವರ ಸಮಾಧಿ ಇಲ್ಲಿದೆ. ಇಲ್ಲಿ ಇಬ್ಬರ ಸಮಾಧಿಗಳು. ಮತ್ತೊಂದು ಸಮಾಧಿಯನ್ನು ನೀವು ನನ್ನ ಮುಂಭಾಗದಲ್ಲಿ ನೀವು ಕಾಣಬಹುದು. ಇಲ್ಲಿ ಗಾಜಿನ ಈ ಪರದೆಯ ರೂಪದಲ್ಲಿ ನೀವು ಇಲ್ಲಿ ಕಾಣುತ್ತೀರಿ. ಇಲ್ಲಿ ಒಬ್ಬ ಸ್ನೇಹಿತ ಅಥವಾ ಸಂತ ಲೂಯಿ ಮರಿ ದಿ ಮೌಂಟ್ಫೋರ್ಟರಿಗೆ ಸಹಾಯ ಮಾಡಿದ್ದ, ಅವರ ಜೊತೆಯಲ್ಲೇ ಎಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಯ ಈ ಸಮಾಧಿಯನ್ನು ಇಲ್ಲಿ ಇರಿಸಲಾಗಿದೆ. ಪ್ರಿಯರೇ, ನಾವು ಕೆಲವೊಂದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ತಿಳಿಯುತ್ತದೆ, ಸಂತ ಲೂಯಿ ಮರಿ ದಿ ಮೌಂಟ್ಫೋರ್ಟರು ಹುಟ್ಟಿದಂಥದ್ದು, ಸತ್ತದಂಥದ್ದು. ಅದೇ ರೀತಿ ಲೂಯಿ ತ್ರೆಷೆ ಅವರು ಹುಟ್ಟಿದ್ದಂಥದ್ದು ಬೇರೆ ದಿನಗಳಾದರೂ ಕೂಡ ಇಬ್ಬರು ಕೂಡ ಒಂದೇ ದಿನ ಸಾಯ್ತಾರೆ. ಅದು ಏಪ್ರಿಲ್ 28ರಂದು. ಇಲ್ಲಿ ನಾವು ಒಂದು ವಿಷಯವನ್ನು ನಾವೆಲ್ಲರೂ ಕೂಡ ಮನದಟ್ಟು ಮಾಡ್ಕೊಳ್ಬೇಕು. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಕಡೆ ಗುರುಗಳು, ಇನ್ನೊಂದು ಕಡೆ ಕನ್ಯಾಸ್ತ್ರೀಯರು, ಅದೇ ರೀತಿ ಸಾಮಾನ್ಯ ಜನರು, ಎಲ್ಲರನ್ನ ಮೂವರನ್ನ ಒಗ್ಗೂಡಿಸುವಂತಹ ಒಂದು ಸಮಾಧಿ ಇದಾಗಿದೆ. ಇದು ಪ್ರಪಂಚದಲ್ಲಿ ಬಹುಶಃ ಯಾವ ಸಮಾಧಿಗಳನ್ನು ಈ ರೀತಿಯಾಗಿ ಒಂದುಗೂಡಿಸಿಲ್ಲ. ಆದರೆ ಈ ಒಂದು ಸಮಾಧಿಯನ್ನು ಒಂದುಗೂಡಿಸಲಾಗಿದೆ. ಗುರುಗಳು, ಕನ್ಯಾಸ್ತ್ರೀಯರು, ಸಾಮಾನ್ಯ ಜನರು ಎಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಒಂದೇ. ಎಲ್ಲರೂ ಕೂಡ ದೇವರಿಂದ ಕರೆಯಲ್ಪಟ್ಟವರು. ಎಲ್ಲರಿಗೂ ಕೂಡ ಆ ಕರೆ, ದೇವ ಕರೆ ಇದೆ ಎಂಬುದನ್ನು ತೋರ್ಪಡಿಸುತ್ತದೆ. ಪ್ರಿಯರೇ, ಸಂತ ಲೂಯಿ ಮರಿ ದಿ ಮೌಂಟ್ಫೋರ್ಟರು ಮಾತೆ ಮರಿಯಮ್ಮನವರ ಭಕ್ತರಾಗಿದ್ದರು. ಸದ್ಭಕ್ತಿಗೆ ಹೆಚ್ಚಿನ ಅವಕಾಶವನ್ನು ನೀಡ್ತಾ ಇದ್ರು. ಜಪಸರಕ್ಕೆ ಹೆಚ್ಚಿನ ಅವಕಾಶವನ್ನು ನೀಡ್ತಾ ಇದ್ರು. ಅದೇ ರೀತಿ ಜನರನ್ನ ಪ್ರಚೋದಿಸುತ್ತಿದ್ರು. ನಾವು ದೇವರ ಕಾರ್ಯವನ್ನು ಮಾಡಬೇಕು, ಮಾತೆ ಮರಿಯಮ್ಮನವರಿಗೆ ನಮ್ಮ ಸದ್ಭಕ್ತಿಯನ್ನು ತೋರಿಸಬೇಕು ಎಂಬುದಾಗಿ ಯಾವಾಗಲೂ ಪ್ರಬೋಧಿಸಿದಂತಹ ಸಂತ ಲೂಯಿ ಮರಿ ದಿ ಮೌಂಟ್ಫೋರ್ಟರು ಅವರು ಸತ್ತಾಗ ಇಲ್ಲಿಗೆ, ಈ ಒಂದು ಸ್ಥಳಕ್ಕೆ ಸಾವಿರಾರು ಸಂಖ್ಯೆಯ ಜನರು ನಡೆದು ಬಂದು ಅವರ ಮರಣದಲ್ಲಿ ಪಾಲ್ಗೊಂಡರು ಎಂಬುದಾಗಿ ಹೇಳಲಾಗ್ತದೆ. ಅದಕ್ಕೆ ಇತಿಹಾಸದ ಪುಟಗಳನ್ನು ನಾವು ತೆರೆದು ನೋಡಿದಾಗ ಈ ಸಭೆಯಲ್ಲಿಯೂ ಕೂಡ ಅದು ಕಾಣಸಿಗುತ್ತದೆ. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬಹುದು,
ನಮ್ಮ ವಿಡಿಯೋದ ಮುಖಾಂತರ ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೊಂಟ್ಫೋರ್ಟ್ ಮಿಷನರಿ ಅಪೊಸ್ಟಾಲಿಕ್ 1673ರಿಂದ 1716 ಕೇವಲ 43 ವರ್ಷಗಳ ಜೀವನವನ್ನು ಅವರು ಜೀವನಿಸಿದ್ರು. ಅದೇ ರೀತಿ ನೀವು ನೋಡ್ತೀರಿ ಅಲ್ಲಿ ಮರಿಯ ಲೂಯಿಸ್ ತ್ರಿಷೆ ಅವರು ಕೂಡ 1684ರಲ್ಲಿ ಹುಟ್ಟಿ 1759 ಇಬ್ಬರು ಕೂಡ ಸತ್ತಂತಹ ದಿನ ಏಪ್ರಿಲ್ 28. ಇದು ಈ ಸಂತರ ಒಂದು ಸಂಕ್ಷಿಪ್ತವಾದಂತಹ ಒಂದು ವರದಿ ಈ ಸಂತರ ಬಗ್ಗೆ. ಈ ಸಂತರು ಈ ಒಂದು ಸ್ಥಳದಲ್ಲೇ ತೀರಿದ್ರು. ಕೊನೆಯದಾಗಿ ಇಲ್ಲೇ ಹತ್ತಿರದಲ್ಲಿರುವಂತಹ ಒಂದು ದೇವಾಲಯದಲ್ಲಿ ಪ್ರಬೋಧಿಸಿದರು. ಅವರು ಪ್ರಬೋಧಿಸುವಂತಹ ಪ್ರತಿಯೊಂದು ಪ್ರಬೋಧನೆಯಲ್ಲಿಯೂ ಅಂತ್ಯದಲ್ಲಿ ಅವರು ಶಿಲುಬೆಯನ್ನು ನೆಡ್ತಾ ಇದ್ರು. ಶಿಲುಬೆಯನ್ನು ನೆಟ್ಟಿ ಅವರು ಪ್ರತಿಯೊಬ್ಬರು ಆ ಶಿಲುಬೆಯನ್ನು ನೋಡಿದಾಗ ಆ ಶಿಲುಬೆಯ ಪ್ರತಿರೂಪ ಕ್ರಿಸ್ತನ ಒಂದು ಸ್ಮರಣೆಯನ್ನು ಸಾರುವಂತಿತ್ತು. 1996ರಲ್ಲಿ ದ್ವಿತೀಯ ಜಾನ್ ಪಾಲರು ಪೋಪ್ ಜಗದ್ಗುರುಗಳಾಗಿದ್ದಾಗ ಅವರು ಈ ಒಂದು ಸ್ಥಳಕ್ಕೆ ಸೆಪ್ಟೆಂಬರ್ 19, 1996ರಲ್ಲಿ ಅವರು ಇಲ್ಲಿ ಬಂದು ಈ ಒಂದು ಸ್ಥಳವನ್ನು ಅವರು ಭೇಟಿಯಾದರು. ಆ ಭೇಟಿಯಾದಂತಹ ಒಂದು ನಾಮ ಫಲಕವನ್ನು ಈ ಒಂದು ಸ್ಥಳದಲ್ಲಿ ಇರಿಸಲಾಗಿದೆ. ಪ್ರಿಯರೇ, ನಾವು ಕೂಡ ಇದನ್ನು ನಾವು ಗಮನಿಸ್ಬೋದು. ದ್ವಿತೀಯ ಜಾನ್ ಪಾಲರಿಗೆ ಸಂತ ಲೂಯಿ ಮರಿ ಬರೆದಂತಹ ಮಾತೆ ಮೇರಿಯಲ್ಲಿನ ಪ್ರಾಮಾಣಿಕ ಭಕ್ತಿ, ಟ್ರೂ ಡಿವೋಷನ್ ಟು ಮೇರಿ ಎಂಬಂತಹ ಪುಸ್ತಕ ಅವರನ್ನು ಆಕರ್ಷಿಸಿ ಅವರು ಇಲ್ಲಿಗೆ ಬಂದು ಈ ಸಂತರಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತಾರೆ. ನನ್ನಲ್ಲಿದ್ದಂತಹ ಎಲ್ಲ ಡೌಟ್ಗಳು, ಸಂಶಯಗಳು, ಮಾತೆ ಮರಿಯಮ್ಮನವರ ಬಗ್ಗೆ ಇದ್ದಂತಹ ನನ್ನ ಎಲ್ಲ ಸಂಶಯಗಳು ಇಲ್ಲಿಗೆ ತೀರಿತು ಎಂಬುದಾಗಿ ಅವರು ತಿಳಿಯಪಡಿಸ್ತಾರೆ. ಪ್ರಿಯರೇ, ಈ ಒಂದು ಪುಟ್ಟ ವಿಡಿಯೋವನ್ನು ನಿಮಗೆಲ್ಲರೂ ಕೂಡ ಮಾಡಿ ಸಂತ ಲೂಯಿ ಮರಿ ದಿ ಗ್ರಿನಿಯನ್ ದಿ ಮೊಂಟ್ಫೋರ್ಟರ ಒಂದು ವಿಷಯವನ್ನು ನಿಮಗೆಲ್ಲರೂ ಕೂಡ ತಿಳಿಸಬೇಕಿತ್ತು. ಭಾರತದಲ್ಲಿ ಕೂಡ ಸಾಕಷ್ಟು ಮೊಂಟ್ಫೋರ್ಟ್ ಧಾರ್ಮಿಕ ಸಭೆಯ ಗುರುಗಳು, ಮೊಂಟ್ಫೋರ್ಟ್ ಸಹೋದರರು, ಮೊಂಟ್ಫೋರ್ಟ್ ಸಹೋದರಿಯರು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಭಾರತದಾದ್ಯಂತ ನೀವು ನೋಡ್ಬೋದು ಮೊಂಟ್ಫೋರ್ಟ್ ಶಾಲೆಗಳು, ಗೇಬ್ರಿಯಲ್ ಬ್ರದರ್ಸ್ ಶಾಲೆಗಳು, ಮೊಂಟ್ಫೋರ್ಟ್ ಇನ್ನಿತರ ಕೆಲಸ ಕಾರ್ಯಗಳನ್ನು, ಸೇವೆಗಳನ್ನು ಮಾಡುತ್ತಿರುವಂತಹ ಸಾಕಷ್ಟು ನೀವು ಸ್ಥಳಗಳನ್ನು ನೀವು ಕಾಣಬಹುದು. ಇವೆಲ್ಲವೂ ಕೂಡ ಈ ಒಂದು ಸ್ಥಳದ ಒಂದು ಉಗಮ, ಈ ಸಂತರ ಉಗಮ. ಈ ಸಂತರ ತಮ್ಮ ಜೀವನದಲ್ಲಿ ಅವರು ಯೇಸುವನ್ನು ಸ್ವೀಕರಿಸಿ ಮಾತೆ ಮರಿಯಮ್ಮನ ಮುಖಾಂತರ ಕ್ರಿಸ್ತರನ್ನು ಕಂಡುಕೊಂಡರು. ಆದ್ದರಿಂದ ಅವರ ಸಮಾಧಿ ಇಲ್ಲಿದೆ. ಇಂದು ವಿಶೇಷವಾಗಿ ಈ ದೇವಾಲಯ ಒಂದು ಕೆಥೆಡ್ರಲ್ ಆಗಿ ಮಾರ್ಪಟ್ಟಿದೆ. ಸಂತರ ಹೆಸರಿನಲ್ಲಿ ಈ ಒಂದು ದೇವಾಲಯಕ್ಕೆ ಹೆಸರನ್ನು ಇಡಲಾಗಿದೆ. ಆದ್ದರಿಂದ ಇಲ್ಲಿ ಈ ಸಂತರ ಜೀವನ ನಮಗೆಲ್ಲರೂ ಕೂಡ ಉತ್ಸಾಹವಾಗಲಿ, ಈ ಸಂತರ ಜೀವನ ನಮ್ಮನ್ನು ಕೂಡ ಮುನ್ನಡೆಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಈ ಒಂದು ಕಲಾಕೃತಿಯನ್ನು ನೀವು ನೋಡ್ತಾ ಇದ್ದೀರಿ. ಈ ಸಮಾಧಿಯನ್ನು ಈ ಒಂದು ಸ್ಥಳದಲ್ಲಿ ಮಾತೆ ಮರಿಯಮ್ಮನವರ ಒಂದು ಪ್ರತಿಮೆಯನ್ನು ಇರಿಸಲಾಗಿತ್ತು. ಅದೇ ರೀತಿ ನೀವು ಎಲ್ಲ ಭಾಗದಲ್ಲಿ ನೀವು ನೋಡಿದರೆ ಸಂತ ಲೂಯಿ ಮರಿ ದಿ ಮೊಂಟ್ಫೋರ್ಟ್ ಹಾಗೂ ಮರಿಯ ಲೂಯಿ ತ್ರಿಷೆ ಇವರ ಒಂದು ಪ್ರತಿಮೆಗಳನ್ನು ನೀವು ಕಾಣ್ಬೋದು. ಆ ಗಾಜಿನ ಮುಖಾಂತರವು ನೀವು ನೋಡಿದರೆ ಅಲ್ಲಿ ಮಧ್ಯದ ಭಾಗದಲ್ಲಿ ಸಂತ ಲೂಯಿ ಮರಿ ದಿ ಮೊಂಟ್ಫೋರ್ಟರ ಒಂದು ಮುಖ ಪರಿಚಯವಿದೆ. ಅದೇ ರೀತಿ ಅಲ್ಲಿ ಸುತ್ತ ಈ ಒಂದು ಸ್ಥಳದ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡಂತಹ ಸ್ಥಳಗಳ ನಮಗೆ ಪರಿಚಯವನ್ನು ಮಾಡಿಕೊಡಲಾಗ್ತದೆ. ಈ ಒಂದು ಪುಟ್ಟ ವಿಡಿಯೋವನ್ನು ಈ ಒಂದು ಸ್ಥಳದಲ್ಲಿ ನಿಂತು ನಿಮಗೆಲ್ಲರೂ ಕೂಡ ಪರಿಚಯಿಸಬೇಕು ಎಂಬುದಾಗಿ ನನಗೆ ಅನಿಸಿತು. ಅದೇ ರೀತಿ ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೊಂಟ್ಫೋರ್ಟರ ವಿಶೇಷವಾದಂತಹ ವರಪ್ರಸಾದ ನಿಮ್ಮೆಲ್ಲರ ಮೇಲೂ ಕೂಡ ಸಾರಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ಈ ಪುಟ್ಟದಾದಂತಹ ವಿಡಿಯೋವನ್ನು ಈ ಒಂದು ಕೆಥೆಡ್ರಲಲ್ಲಿ ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೊಂಟ್ಫೋರ್ಟ್ ಇವರ ಕೆಥೆಡ್ರಲ್ ಮುಖಾಂತರ, ಬಸಲಿಕಾದ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ನೀವು ಕೂಡ ಮಾತೆ ಮರಿಯಮ್ಮನವರಲ್ಲಿ ಹೆಚ್ಚು ಹೆಚ್ಚು
ಸದ್ಭಕ್ತಿಯನ್ನು ರೂಢಿಸಿಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಮಾತೆ ಮರಿಯಮ್ಮನವರು ನಮ್ಮೆಲ್ಲರನ್ನ ಕೈ ಹಿಡಿದು ನಡೆಸುವಂತಹ ತಾಯಿಯವರಾಗಿದ್ದಾರೆ. ಆ ಮಾತೆ ನಮ್ಮೊಂದಿಗೂ ಸದಾ ಕಾಲವು ಜೀವಿಸುತ್ತಾರೆ, ನಮ್ಮನ್ನು ಮುನ್ನಡೆಸುತ್ತಾರೆ ಎಂಬುದಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ. ದಯಾಮಯ ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ.